ಅದನ್ನೇ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. 23 ಜನವರಿನಲ್ಲಿ ಇಲ್ಲಿ ಫೆಬ್ರವರಿನಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರು ಬಜೆಟ್ ಮಂಡಿಸುವಾಗ ಮತ್ತೆ ಅದನ್ನು ಪುನರುಚ್ಚಾರ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಹೇಳಿದ್ದಾರೆ. ಅದು ಅವ್ರನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಅದಕ್ಕೋಸ್ಕರ ನಾನು ಕೂಡ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡ್ತೇನೆ. 5,300 ಕೋಟಿ ರೂಪಾಯಿ ಕೇಂದ್ರದಿಂದ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತಿನವರೆಗೆ 1 ರೂಪಾಯಿ ಬರಲಿಲ್ಲ. ಇದು ಕನ್ನಡಿಗರಿಗೆ ಮಾಡಿದಂತ ಮೋಸ ಅಲ್ವಾ? ದ್ರೋಹ ಅಲ್ವಾ? ಇದು ಕರ್ನಾಟಕಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾನು 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಮಾನ್ಯ ನರೇಂದ್ರ ಮೋದಿ ಅವರು ಕೂಡ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಮೊದಲು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ನರೇಂದ್ರ ಮೋದಿ ಅವರು 2014ರಲ್ಲಿ ಏನು ಭರವಸೆಗಳನ್ನು ಕೊಟ್ಟರು, ಎಷ್ಟನ್ನ ಈಡೇರಿಸಿದ್ದಾರೆ, ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಒಮ್ಮೆ ಜ್ಞಾಪಿಸ್ಕೊಳ್ಳಿ, ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಆಯೇಗ ಬರ್ತಾ ಒಳ್ಳೆ ದಿನ ಬಂತೇನ್ರಿ ಬರಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು ಇದು. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು, ಒಳ್ಳೆಯ ದಿನಗಳು ಬರ್ತವೆ ಈ ದೇಶಕ್ಕೆ. ನಾನು ಪ್ರಧಾನಮಂತ್ರಿ ಆದ ತಕ್ಷಣ, ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಒಳ್ಳೆಯ ದಿನಗಳು ಬರ್ತವೆ. ಇಲ್ಲಿವರೆಗೆ ಒಳ್ಳೆಯ ದಿನ ಬರಲಿಲ್ಲ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಂದು ಭಾರತ ದೇಶಕ್ಕೆ ಪ್ರತಿ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. 15 ಲಕ್ಷ. ಇವತ್ತಿನವರಿಗೆ 15 ಪೈಸೆನೂ ಬರಲಿಲ್ಲ. ಬಂತ ನಿಮ್ಗೆ?